ನಮೋ ಮರಿಯಾ, ನಮೋ ಮರಿಯಾ, ನಮೋ ಮರಿಯಾ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಮೇ ತಿಂಗಳು ಪ್ರತ್ಯೇಕವಾಗಿ ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸಲ್ಪಟ್ಟ ತಿಂಗಳು. ಈ ದಿನಗಳಲ್ಲಿ ನಾವು ಪ್ರತ್ಯೇಕವಾಗಿ ಈ ಮಾತೆ ಮರಿಯಮ್ಮನವರ ದೈವಿ ಮನೆಮಾಲೆಯ ಒಂದೊಂದು ಮನವಿಯನ್ನು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಈ ದಿನ ಪ್ರತ್ಯೇಕವಾಗಿ ಈ ದೈವಿ ಮನವಿಮಾಲೆಯ 16ನೆಯ ಮನವಿ, ಮಾತೆ ಮರಿಯಮ್ಮ ಅತಿ ಪೂಜನೀಯ ಕನ್ನಿಕೆ ಎಂಬುದರ ಮೇಲೆ ನಾವು ಸ್ವಲ್ಪ ಧ್ಯಾನಿಸೋಣ. ಖಂಡಿತವಾಗಿಯೂ ಮಾತೆ ಮರಿಯಮ್ಮ ಅತಿ ಪೂಜನೀಯವಾದ ಕನ್ನಿಕೆ. ಯಾಕೆಂದರೆ ಆಕೆ ದೇವರ ತಾಯಿ, ನಮ್ಮೆಲ್ಲರ ತಾಯಿ. ಆಕೆ ಯಾಕೆಂದರೆ ಅತಿ ಪೂಜನೀಯ ಮಾತೆ, ಯಾಕೆಂದರೆ ಆಕೆಯಲ್ಲಿರುವ ಆ ಸದ್ಗುಣಗಳೇ ಆಕೆಯನ್ನು ಅತಿ ಪೂಜನೀಯ ಕನ್ನಿಕೆಯನ್ನಾಗಿ ಮಾಡಿಸಿವೆ. ಪ್ರತ್ಯೇಕವಾಗಿ ಮೊದಲನೇದಾಗಿ ಆಕೆಯಲ್ಲಿರುವ ಆ ವಿನಯತೆ. ಸಂತ ಅಲ್ಫೋನ್ಸೋ ದಿ ಲಿಗರಿ ನುಡಿಯುತ್ತಾರೆ, ದೀನ ಭಾವವುಳ್ಳ ಆತ್ಮವು ತನಗೆ ಹೊಗಳಿಕೆ ಬಂದಾಗ ತಾನು ಹಿಗ್ಗಿ ಹೋಗದೆ ಆ ಹೊಗಳಿಕೆ ಕಾರಣರಾದ ಕರ್ತರಾದ ಸರ್ವೇಶ್ವರ ದೇವರನ್ನು ಸ್ತುತಿಸುತ್ತದೆ ಎನ್ನುತ್ತಾರೆ ಅಲ್ಫೋನ್ಸೋ ದಿ ಲಿಗರಿ. ಮಾತೆ ಮರಿಯಮ್ಮನವರನ್ನು ಗ್ಯಾಬ್ರಿಯಲ್ ದೂತ ನೀನು ಅತಿ ಪೂಜ್ಯ ಕನ್ನಿಕೆ ಎಂದು ಹೊಗಳಿದಾಗ, ಅಥವಾ ಎಲಿಜಬೆತಳ ಮನೆಗೆ ಹೋದಾಗ ಮಾತೆ ಮರಿಯಮ್ಮನವರು ನಿನ್ನ ಉದರದಲ್ಲಿರುವ ಆ ಕರುಳ ಕುಡಿ ಧನ್ಯ ಎಂದು ಹೊಗಳಿದಾಗ, ಮಾತೆ ಮರಿಯಮ್ಮ ಆ ಹೊಗಳಿಕೆಯಿಂದ ಮೇಲೇರದೆ ಅದಕ್ಕೆ ಬದಲಾಗಿ ಸರ್ವೇಶ್ವರನ ನಾಮವನ್ನು ಅವರು ಸ್ತುತಿಸುತ್ತಾರೆ. ನನ್ನ ದೇವರಾದ ಸರ್ವೇಶ್ವರ ಅತಿ ಮಹೋನ್ನತ ಎಂದು ದೇವರನ್ನು ಅವರು ಸ್ತುತಿಸುತ್ತಾರೆ. ಎರಡನೇದಾಗಿ ಮಾತೆ ಮರಿಯಮ್ಮನವರಿಗೆ ಆ ದೇವರ ಮೇಲಿನ ಪ್ರೀತಿ. ಮಾತೆ ಮರಿಯಮ್ಮನವರ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಆಕೆ ದೇವರನ್ನು ಪ್ರೀತಿಸುತ್ತಿದ್ದರು. ದೇವರಲ್ಲಿ ಆಕೆಯ ಹೃದಯ ದೇವರ ಪ್ರೀತಿಯಲ್ಲಿ ತುಂಬಿ ಹೋಗಿತ್ತು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 23 ವಚನ 37ರಲ್ಲಿ ನಾವು ಓದುತ್ತೇವೆ, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಮನಸ್ಸಿನಿಂದ, ಸಂಪೂರ್ಣ ಆತ್ಮದಿಂದ ಪ್ರೀತಿಸು. ಅಂತ ಒಂದು ಕರೆಯಂತೆ ಮಾತೆ ಮರಿಯಮ್ಮ ತನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ದೇವರನ್ನು ಪ್ರೀತಿಸುತ್ತಾ ಆಕೆ ಜೀವಿಸಿದಳು. ದೇವರ ಪ್ರೀತಿಯಲ್ಲೇ ಆಕೆ ತನ್ನ ಜೀವನವನ್ನು ಕಳೆದಳು. ಮೂರನೆಯದಾಗಿ ಆಕೆಗೆ ಮಾನವನ ಮೇಲಿನ ಪ್ರೀತಿ. ಮಾತೆ ಮರಿಯಮ್ಮ ತನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ತನ್ನ ನೆರೆಹೊರೆಯವರನ್ನು ಪ್ರೀತಿಯಲ್ಲಿ ಕಳೆದರು. ತನ್ನ ನೆರೆಹೊರೆಯವರನ್ನು ಆಕೆ ಪ್ರೀತಿಸಿದಳು. ತನ್ನ ಮಗನಿಗೂ ಆ ಪ್ರೀತಿಯಲ್ಲಿ ಜೀವಿಸಲು ಕರೆ ನೀಡಿದರು. ಎಲಿಜಬೆತಳನ್ನು ಭೇಟಿ ಮಾಡಲು ಹೋದ ಆ ಕ್ಷಣ, ಎಲಿಜಬೆತಳು ಗರ್ಭಿಣಿಯಾಗಿದ್ದಾಳೆ ಎಂದ ಸುದ್ದಿ ತಿಳಿದ ತಕ್ಷಣ ಬೆಟ್ಟ ಗುಡ್ಡಗಳನ್ನು, ಕೆರೆ ತೊರೆಗಳನ್ನು ದಾಟಿ ಹಲವಾರು ಮೈಲಿಗಳನ್ನು ನಡೆದುಕೊಂಡು ಎಲಿಜಬೆತ್ಗಳ ಭೇಟಿ ಮಾಡುತ್ತಾಳೆ. ಮಾತ್ರವಲ್ಲ, ಆಕೆಯೊಡನೆ 6 ತಿಂಗಳ ಕಾಲ ಸಮಯ ಕಳೆದು ಆಕೆಯ ಸೇವೆಯನ್ನು ಮಾಡುತ್ತಾಳೆ. ಅಂತ ಒಂದು ಪ್ರೀತಿಯ ಮನೋಭಾವ ಮಾತೆ ಮರಿಯಮ್ಮನವರದು ಮನೋಭಾವ. ನಾಲ್ಕನೇದಾಗಿ ಆಕೆಯಲ್ಲಿದ್ದ ಆ ವಿಶ್ವಾಸ. ಸಂತ ಅಗಸ್ತಿನ್ ಅವರು ನುಡಿಯುತ್ತಾರೆ, ಮಾತೆ ಮರಿಯಮ್ಮ ಯಾವಾಗ ದೇವಪುತ್ರನಿಗೆ ಜನ್ಮ ನೀಡಲು ಸಹಿ ಎಂದಳು, ಆಗಲೇ ದೇವರು ಸ್ವರ್ಗದ ಬಾಗಿಲನ್ನು ನಮಗಾಗಿ ತೆರೆದರು ಎನ್ನುತ್ತಾರೆ ಸಂತ ಅಗಸ್ತಿನ್. ಹೌದು, ಗಾಬ್ರಿಯಲ್ ದೂತ ಬಂದು ಆಕೆಗೆ ನುಡಿದ ಕ್ಷಣ ಮತ್ತು ಮಾತೆ ಮರಿಯಮ್ಮ ನಾನು ದೇವಪುತ್ರನಿಗೆ ಜನ್ಮ ಕೊಡಲು ಸಿದ್ಧ ಇದ್ದೇನೆ ಎಂದು ವಿಶ್ವಾಸದಿಂದ ನುಡಿದ ಆ ಮಾತಿನ ಅಂದಿನಿಂದ ಆ ಸ್ವರ್ಗದ ಬಾಗಿಲು ನಮಗೆಲ್ಲ ಮಾತೆ ಮರಿಯಮ್ಮ ತೆರೆದಿಟ್ಟರು. ನಮಗಾಗಿ ಮಾತೆ ಮರಿಯಮ್ಮ ತೆರೆದಿಟ್ಟರು. ಮಾತ್ರವಲ್ಲ, ತನ್ನ ಮಗ ದನದ ಕೊಟ್ಟಿಗೆಯಲ್ಲಿ ಜನ್ಮ ನೀಡಿದ್ದನ್ನು ಆಕೆ ನೋಡಿದ್ದರು. ಈತನೇ ವಿಶ್ವದ ಸೃಷ್ಟಿಕರ್ತ ಎಂದು ಆಕೆ ವಿಶ್ವಾಸಿಸಿದರು. ತನ್ನ ಮಗನಿಗೆ ಆ ಕ್ಷಣದಲ್ಲಿ ಅನ್ನದ ಅಗತ್ಯವಿತ್ತು. ಆದರೂ ತಾನು ವಿಶ್ವಾಸಿಸಿದರು, ನನ್ನ ಮಗನಿಗೆ ಅನ್ನದ ಅಗತ್ಯವಿತ್ತರೂ ಈ ಇಡೀ ಜಗತ್ತಿಗೆ ಅನ್ನದಾತ ನನ್ನ ಮಗನೇ. ಮೂರನೇದಾಗಿ ಪ್ರಭು ಯೇಸು ಕ್ರಿಸ್ತರು ಆ ಶಿಲುಬೆ ಯಾತನೆಯನ್ನು ಅನುಭವಿಸಿದಾಗ, ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿ ಶಿಲುಬೆಯ ಮೇಲೆ ಮರಣ ಮಟ್ಟಾಗ ಹಲವರು ಆತನಲ್ಲಿ ವಿಶ್ವಾಸವನ್ನು ಕಳೆದುಕೊಟ್ಟರು. ಆದರೆ ಜಗತ್ತನ್ನು ರಕ್ಷಿಸುವ ಆತ ನನ್ನ ಪುತ್ರ ಪ್ರಭು ಯೇಸು ಕ್ರಿಸ್ತ ಎಂದು ಮಾತೆ ಮರಿಯಮ್ಮ ವಿಶ್ವಾಸಿಸಿದರು. ಪ್ರಿಯರೇ, ಖಂಡಿತವಾಗಿ ಇಂತಹ ಒಂದು ವಿಶ್ವಾಸ ಭರಿತ, ಇಂತಹ ಒಂದು ವಿನಯ ಭರಿತ, ಇಂತಹ ಒಂದು ದೈವ ಪ್ರೀತಿ, ಮಾನವ ಪ್ರೀತಿಯನ್ನು ಹೊಂದಿರುವ ಮಾತೆ ಮರಿಯಮ್ಮನವರನ್ನು ನಾವು ಅತಿ ಪೂಜನೀಯ ಕನ್ನಿಕೆ ಎಂದು ಕರೆಸಿ ಆಕೆಗೆ ಗೌರವವನ್ನು ಸಲ್ಲಿಸುವುದು ಖಂಡಿತವಾಗಿಯೂ ಒಂದು ಭಾಗ್ಯವಾಗಿದೆ. ಪ್ರಿಯರೇ, ಇಂದು ಪ್ರತ್ಯೇಕವಾಗಿ ಈ ಕೋವಿಡ್-19 ಕಾಯಿಲೆಗೆ ಒಳಗಾಗಿ ನರಳುತ್ತಿರುವ ಪ್ರತಿಯೊಂದು ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥಿಸೋಣ. ಅತಿ ಪೂಜನೀಯ ಕನ್ನಿಕೆ, ನಮಗಾಗಿ ಪ್ರಾರ್ಥಿಸಿರಿ.
ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು மரியே வாழ்க. ஆம், கிறிஸ்துவிலே பிரியமான அன்பு சகோதர சகோதரிகளே, அன்னை மரியாளை வணக்கத்துக்குரிய கன்னிகையாக நாம் கொண்டாடுகின்றோம். அன்னை மரியாள் கருவுற்றதால் இயேசுவுக்கு தாயானாள். கருணையுற்றதால் இந்த மனு குலத்திற்கே அவள் தாயானாள். எனவேதான் பாவிகளாகிய நம்மை நமக்காக அனுதினமும் அவள் பரிந்து பேசுகின்றாள். எனவேதான் அவளை வணக்கத்துக்குரிய கன்னிகையாக நாம் கொண்டாடுகின்றோம். எனவே இந்த வேளையிலே கண்ணதாசன் இயேசு காவியம் என்கின்ற ஒரு படைப்பிலே இவ்வாறு சொல்லுகின்றார்: கன்னி மரியே, உன் கற்பை கடனாக கொடு, கடவுள் உன்னில் உறைய வேண்டும், நின் மூலம் நீதியின் கதிரவன் உதித்தல வேண்டும், காலம் உன்னை புகழ வேண்டும். கன்னி மரியாள் கடவுளுடைய மீட்பு திட்டத்திற்காக தன்னையே ஒப்புக் கொடுக்கின்றார். எனவேதான் கடவுள் பரிசுத்தாவி அவர் மீது உறைய முடிந்தது, குடிகொள்ள முடிந்தது, நீதியின் கதிரவன் உதித்தல முடிந்தது. எனவேதான் காலம் இன்னமும் அவளை புகழுகின்றது, அவளுக்கு வணக்கம் செலுத்துகின்றது. எனவேதான் மே மாதம் அன்னை மரியாளுடைய வணக்க மாதமாகிய இன்று நாமும் அவளுக்கு புகழ் பாடுகின்றோம், வணக்கம் செலுத்துகின்றோம். சிறப்பாக இந்த மாதத்திலே நம்முடைய மீட்பு திட்டத்திலே பாவிகளாய் இருக்கின்ற நம்மை மீட்டு எடுப்பதற்காக கடவுள் வகுத்த அந்த திட்டத்திலே ஒரு கருவியாக இருந்த அந்த அன்னை மரியாளை நாம் வணங்குவதிலே என்ன தவறு இருக்க முடியும்? இயேசு உடலையும் இரத்தத்தையும் இந்த உலகிற்கு விட்டு சென்றார். ஆனால் அன்னை மரியாள் இயேசு வழியாக தன்னையே இந்த உலகத்திற்கு விட்டு செல்கின்றார். இயேசுவினுடைய இரத்தம் ஜெயம் என்று சொல்லுகின்றோம். ஆனால் அந்த இரத்தம் யாருடைய உதிரத்திலிருந்து வருகின்றது? அன்னை மரியாளுடைய உதிரத்திலிருந்து அல்லவா? அப்படி என்றால் இயேசுவினுடைய இரத்தம் ஜெயம் என்றால் அன்னை மரியாளுடைய இரத்தமும் ஜெயம், குணமளிக்கக்கூடியது. எனவே இயேசுவை நாம் வணங்கினோம் என்றால் அன்னை மரியாளையும் வணங்குவதிலே எந்த தவறும் இருக்க முடியாது. தாயின்றி ஏது நமக்கு வெற்றி? தாய் இருக்க ஏது நமக்கு தோல்வி? ஆக அன்னை மரியாளை வணங்குகின்ற நாம், அவளுடைய புகழ் பாடுகின்ற நாம் சிறப்பாக இந்த மே மாதத்தில், அதிலும் சிறப்பாக இந்த அகில உலகமே கோவிட்-19 என்கின்ற ஒரு அந்த வைரஸினுடைய தாக்கத்தால் பாதிக்கப்பட்டிருக்கின்ற இந்த காலகட்டத்தில் நாம் சிறப்பாக அகில உலகத்திற்காக ஜெபிப்போம். இந்த கோவிட்-19 என்கின்ற வைரஸ் மூலம் பாதிக்கப்பட்டவர்கள் மீண்டுமாக அவர்கள் புத்துணர்ச்சி பெற வேண்டும், நல்ல உடல் சுகம் பெற்று வர வேண்டும் என்று அன்னை வழியாக நாம் பரிந்துரைப்போம். அவளிடம் என்றும் ஜெபிப்போம். ஆமென். போற்றுதற்குரிய அன்னையே, எங்களுக்காக வேண்டிக் கொள்ளும். அருள் நிறைந்த மரியே வாழ்க, ஆண்டவர் உம்முடனே, பெண்களுக்குள் பேறு பெற்றவள் நீரே, உம்முடைய திருவயிற்று கனியாக இயேசுவின் பேறு பெற்றவரே. Ave Maria. My dear friends, we are in the month of the Holy Rosary, and we are called today to reflect on the theme, Virgin Most Venerable. The word venerable means deserving respect and admiration for the one who is worthy of all praise. And our Blessed Mother Mary is a perfect example of such a person who is worthy of all praise, because she tirelessly labored for the work of salvation. First and foremost, we need to know the differentiation between the two terms, adoration and veneration. Adoration is a term that is
reserved only to the divine being, only to the worship of the supreme being. Whereas the term veneration we use to refer to the honoring the Virgin, the saints and the angels in a special way. We honor Mother Mary more than all the saints and the angels. And that's why we use the term, the superlative degree, the most. Yes, I would like to dwell on this theme. Mary is the perfect and the masterpiece of God. She is the queen of all the angels and saints. Therefore, there are at least 3 important reasons we can narrate in order to prove the point that Mary deserves the highest veneration than the others. Or Mary, the veneration that we render to Mary must be more heartfelt than the others. First and foremost, Mary alone was granted by God the fullness of grace. Yes, Mary, from the greeting of the angel Gabriel, we come to get the indication of God's favor towards Mary from her very moment of conception. Mary received this greatest gift of being free from original sin and was blessed with the plenitude of grace. And secondly, Mary alone was given the privilege of being called the Mother of God. Yes, she is the first ever living tabernacle, and she is the greatest and the God bearer who gave flesh to the second person of the Trinity. My dear friends, and the third point is that Mary alone practiced the perfect obedience to the will of God. Her yes to the Heavenly Father's will is her response to God's call, not only at the moment of Annunciation, but throughout her earthly life. She was perfect in obedience to the Heavenly Father and to her promise, her yes to the Heavenly Father. She was faithful till the end. Therefore, we can simply say that Mary deserves the highest honor, the highest veneration than all the angels and the saints. My dear friends, all human mothers on this earth want their children to imbibe, to acquire some of their good qualities, some of their virtues possible. And our Blessed Mother is no exception. Mary nurtured the child Jesus. Mary trained the child Jesus in such a way that, as we hear in the Gospels, that Jesus grew in wisdom and in the favor of God and man. My dear friends, do you want to give Mary the highest veneration? Then what we can do is to promise Mary that we will practice her virtues of faith, her virtue of purity, her virtue of obedience, and her virtue of humble service to the Heavenly Father. Yes, as we follow Jesus on His footsteps, let us imitate Jesus by imitating His mother and our mother. And let us courageously go to Mary, and we will surely find her in our necessities. May God bless us, and may the Most Virgin, Venerable, pray for us. Today we pray for the families that are affected by the COVID-19. Virgin most venerable, pray for us. Hail Mary, full of grace, the Lord is with you. Blessed are you among women, and blessed is the fruit of your womb, Jesus. Holy Mary, Mother of God, pray for us.